3 ಜನ ಸಜಾ ಅಪರಾಧಿಗಳು ಸೆಂಟ್ರಲ್ ಪ್ರಿಸನ್ನಿಂದ ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ದೂರಿನ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಮತ್ತು ಪತ್ತೆಗೋಸ್ಕರ ಈ ಪರಾರಿಯಾದ ಕನ್ವಿಕ್ಟ್ ಪ್ರಿಸನರ್ಸ್ನ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ನಗರ ಪೊಲೀಸ್ ವತಿಯಿಂದ ಮತ್ತು ವಲಯ ಈಶಾನ್ಯ ವಲಯ ವತಿಯಿಂದ DIG ಮತ್ತು SP ಬೀದರ್, SP ಗುಲ್ಬರ್ಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರಿಗೂ ಕೂಡ ನಾವು ಅಲರ್ಟ್ ಮೆಸೇಜ್ಗಳನ್ನು ಕಳುಹಿಸಿ ವಿಶೇಷ ಮಲ್ಟಿಪಲ್ ಟೀಮ್ಸ್ಗಳನ್ನು ಮಾಡಲಾಗಿತ್ತು. ಈ ದಿನ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಮ್ಮ ಟೀಮ್ ಮೂವ್ಮೆಂಟಲ್ಲಿದ್ದಾಗ ಫರ್ತಾಬಾದ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಏನು ಹುಮ್ನಾಬಾದ್ ರಿಂಗ್ ರೋಡಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹುಮ್ನಾಬಾದ್ ರೋಡಿಗೆ ಹೋಗುವಂಥದ್ದು, ಅಲ್ಲಿ ಒಂದು ಸಸ್ಪೆಕ್ಟ್ ಏನು ಫೋಟೋದಲ್ಲಿದೆ ಅವರ ಒಂದು ಮೂವ್ಮೆಂಟ್ ಇರೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ತಂಡ ಇಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಬಂದು ನೋಡಿದಾಗ ಏನು ಒಬ್ಬನು ಸಜಾ ಅಪರಾಧಿ ಇದ್ದಾನೆ, ಸಂತೋಷ್ ಬಸಪ್ಪ ಮೇತ್ರೆ ಅಂತ, ಅವನು ಓಡಿ ಹೋಗೋದು ನೋಡ್ತಾರೆ. ತಕ್ಷಣ ಅವನನ್ನು ಹಿಡ್ಲಿಕ್ಕೆ ಬಂಧಿಸ್ಲಿಕ್ಕೆ ಹೋದಾಗ ಅವನು ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಅದರಲ್ಲಿ ಅವನ ಹಲ್ಲೆಯಲ್ಲಿ 2 ಜನ ಸಿಬ್ಬಂದಿಯವರು, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಪೊಲೀಸ್ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಮತ್ತು ಅವನ ಹಲ್ಲೆ ಮುಂದುವರಿಸಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಒಂದು ಸುತ್ತು ಗಾಳಿಯಲ್ಲಿ ಫೈರ್ ಮಾಡಿದ್ದಾರೆ. ನಂತರನೂ ಕೂಡ ಅವನ ಹಲ್ಲೆ ಮುಂದುವರಿಸಿದಾಗ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಇವನು ಮತ್ತೆ ತಲೆ ತಪ್ಪಿಸ್ಕೊಳ್ಬಾರ್ದು ಅಂತಂದು ಹೇಳಿ ಅವನ ಮೇಲೆ ಫೈರ್ ಮಾಡಿದ್ದಾರೆ. ಅವನ ರೈಟ್ ಲೆಗ್ಗಿಗೆ ಒಂದು ಕಾಲಿಗೆ ಫೈರ್ ಇಂಜೂರ್ ಆಗಿದೆ ಮತ್ತು ಗಾಯಗೊಂಡಿರುವ ಪೊಲೀಸ್ ಸಿಬ್ಬಂದಿಯವರು ಮತ್ತು ಏನು ಕನ್ವಿಕ್ಟ್ ಪ್ರಿಸನರ್ ಇದ್ದಾನೆ ಇಬ್ಬರಿಗೆ 3 ಜನರಿಗೂ ಕೂಡ ನಾವು ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ್ವಿ. 3 ಜನ ಸ್ಟೇಬಲ್ ಇದ್ದಾರೆ. ಇದಕ್ಕೂ ಕೂಡ ಪ್ರತ್ಯೇಕವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತೀವಿ. ಬೇಸಿಕಲಿ ನಿನ್ನೆ ನಾವು ಏನು ವಿಶೇಷ ತಂಡಗಳ ಮಾಡಿದ್ವಿ, ಎಲ್ಲ ಕಡೆ ತೀವ್ರ ಶೋಧ ಏನು ಮುಂದುವರಿತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ಇವರು ಆರೋಪಿಗಳೇನಿದ್ದಾರೆ ತಪ್ಪಿಸ್ಕೊಂಡಿರುವ ಸಜಾ ಅಪರಾಧಿಗಳು ಯಾರೂ ಕೂಡ ಮೇನ್ ರೋಡಿಗೆ ಬಂದಿಲ್ಲ. ಅವರು ಫಸ್ಟ್ ಜಂಪ್ ಆದ ತಕ್ಷಣವೇ 2 ತಂಡಗಳಾಗಿ ಮೂವ್ ಆಗ್ತಾರೆ. 2 ಅಪರಾಧಿಗಳು ಒಂದು ಕಡೆ ಹೋಗ್ತಾರೆ ಮತ್ತು ಇನ್ನೊಬ್ಬನು ಅಪರಾಧಿ ಬೇರೆ ಕಡೆ ಹೋಗಿದ್ದಾನೆ. ಇಬ್ಬರಲ್ಲಿ ಕೂಡ ಮತ್ತೆ ಸ್ಪ್ಲಿಟ್ ಆಗಿ 3 ಜನ ಒಬ್ಬಂಟಿಯಾಗಿ ಮೂವ್ಮೆಂಟ್ ಆಗ್ತಾ ಇದ್ದಾರೆ. ಹೆಚ್ಚಿನದಾಗಿ ಅವರು ಏನು ಕೃಷಿ ಪ್ರದೇಶ ಇದೆ, ಅಗ್ರಿಕಲ್ಚರ್ ಲ್ಯಾಂಡು ಮತ್ತು ಹೊಲದಲ್ಲಿ ಅವರು ಮೂವ್ಮೆಂಟ್ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ತಂಡಗಳು ಏನು ಫೀಲ್ಡಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಉಳಿದ 2 ಜನ ಸಜಾ ಅಪರಾಧಿಗಳನ್ನು ಕೂಡ ಬಂಧಿಸ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.